ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಯುಷ್ ಕೆಸೆಟ್ ನೆಟ್ ಆನ್ಲೈನ್ ಕ್ಲಾಸಸ್. ಇವತ್ತಿನ ತರಗತಿಯಲ್ಲಿ ಚಂಪು ಕವಿಗಳು ಪಿ ವಿ ನಾರಾಯಣ ಅವರು ಸಂಪಾದನೆ ಮಾಡಿದ ಈ ಪದ್ಯವನ್ನು ಕುರಿತು ಅಧ್ಯಯನ ಮಾಡೋದು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಪದ್ಯ ಹೀಗಿದೆ. ಕಲಿತನ ದುರ್ಕು ಜೌವನದ ಸೊರ್ಕು ನಿಜೇಶನ ನಚ್ಚು ಮಿಕ್ಕತೋ ಓಳ್ವಲದ ಪೊಡರ್ಪ ಕರ್ಣ ನಿನಗುಳ್ಳ ಈತೆ ನೆನಗುಂಟೆ ಭಾರತಂ ಕಲಹಂ ಇದಿರ್ಚುವಂ ಹರಿಗಂ ಅಪ್ಪೊಡೆ ಮೊಕ್ಕಳ ಮೇಕೆ ನಿಂ ಪಳಂ ಚಲೆದೇಪೆಯಣ್ಣ ಸೂಳ್ಪಡೆಯಲಪ್ಪುದು ಕಾಣ ಮಹಾಜಿರಂಗದೋಳ್. ಕರ್ಣನು ಭೀಷ್ಮರ ಮಹಿಮೆಯನ್ನರಿಯದೆ ಆಡಿದ ಮಾತುಗಳಿವು. ಆದರೆ ಭೀಷ್ಮರು ತುಂಬಿದ ಕೊಡ. ತಮ್ಮ ತಂದೆಗಾಗಿ, ರಾಜ್ಯದ ಒಳಿತಿಗಾಗಿ ಆಜನ್ಮ ಬ್ರಹ್ಮಚರ್ಯವನ್ನು ತಾಳಿದ ಸಂಯಮ ಹಾಗೂ ಮನೋಧಾರಣೆಗಳು ಅವರದು. ಅಂಥವರು ಕರ್ಣನಂತೆ ಹಾರಾಡಲಾರರು. ಆದರೆ ಕರ್ಣನಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿರುವವನು ತಮ್ಮ ಶೌರ್ಯದ ಬಗ್ಗೆ ಸಂಶಯದ ಮಾತುಗಳನ್ನಾಡಿದಾಗ ಅದನ್ನು ಕೇಳಿ ಸುಮ್ಮನೆ ಕೂತಿರಲು ಆರರು. ಅವರು ಕರ್ಣನಿಗೆ ಕೊಟ್ಟ ಉತ್ತರದಲ್ಲಿ ಅವರ ಉದಾತ್ತ ಹಿರಿಯ ವ್ಯಕ್ತಿತ್ವವು ಗೋಚರವಾಗುತ್ತದೆ. ಅವರು ಹೇಳುತ್ತಾರೆ, ಕರ್ಣ, ಕಲಿತನದ ಉಕ್ಕು, ಯೌವನದ ಸೊಕ್ಕು, ಸ್ವಾಮಿಯ ನಂಬಿಕೆಯು, ಬಾಹುಬಲದ ಔಜ್ವಲ್ಯವು ನಿನಗಿರುವಷ್ಟು ನನಗೆಲ್ಲಿದೆ. ಆದರೆ ಭಾರತವೆಂಬುದು ಯುದ್ಧ. ನಮ್ಮ ವಿರುದ್ಧ ಬಣದಲ್ಲಿ ಕೃಷ್ಣನಿದ್ದಾನೆ. ಆದ್ದರಿಂದ ಇಷ್ಟೊಂದೇಕೆ ಹಾರಾಡುತ್ತಿದ್ದೀಯೇ? ನಿನ್ನ ಸರಿದಿಯೂ ಬರುತ್ತದೆ, ಕಾಯುತ್ತಿರು. ಈ ಪದ್ಯದಲ್ಲಂತೂ ಭೀಷ್ಮರು ಮುಂದಾಗುವುದನ್ನು ಮುನ್ನುಡಿಯುವ ಮಹರ್ಷಿಯಂತೆ ಮಾತನಾಡುತ್ತಿದ್ದಾರೆ. ಇದು ಸಾಮಾನ್ಯ ಯುದ್ಧವಲ್ಲ, ಶ್ರೀಕೃಷ್ಣನನ್ನು ಎದುರಿಸಬೇಕಾದ ಯುದ್ಧವೆಂದು ಹೇಳುವುದರ ಮೂಲಕ ಕೃಷ್ಣನಿಗೆ ತಮ್ಮ ಗೌರವವನ್ನು ಸಲ್ಲಿಸುವುದರ ಜೊತೆಗೆ ಈ ಯುದ್ಧದಲ್ಲಿ ಗೆಲ್ಲುವುದು ಅಷ್ಟೊಂದು ಸುಲಭವಲ್ಲ ಎಂದು ಎಚ್ಚರಿಸುತ್ತಿದ್ದಾರೆ. ಅಲ್ಲದೆ ಕೇವಲ ಹಾರಾಡಿದರೆ ಏನು ಪ್ರಯೋಜನ? ನಿನ್ನ ಸರಿದಿಯೂ ಬರುತ್ತದೆ, ಆಗ ನೀನೇನು ಮಾಡುವೆಯೋ ನೋಡೋಣ ಎಂದು ಹೇಳುವುದರಲ್ಲಿ ನಾನು ಈ ಯುದ್ಧವನ್ನು ಗೆಲ್ಲಲಾರೆ, ನೀನು ಗೆಲ್ಲಲಾರೆ ಎಂಬ ಅರ್ಥವೇ ಅಡಕವಾಗಿದೆ. ಪಾಂಡವರ, ಕೌರವರ ಬಲಾಬಲಗಳನ್ನು ತಿಳಿದಿರುವುದಲ್ಲದೆ ಶ್ರೀಕೃಷ್ಣನ ಜಾಣ್ಮೆಯನ್ನು ಹೃದ್ಗತ ಮಾಡಿಕೊಂಡಿರುವ ಭೀಷ್ಮರು ಮಾತ್ರ ಹೀಗೆ ಮಾತನಾಡಬಲ್ಲರು. ಅವರು ಹೇಳಿದುದು ನಿಜವಾಗುತ್ತದೆ. ಆದರೆ ಅವರು ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ತಾವು ಎಂಥ ಭಯಂಕರ ರೀತಿಯಲ್ಲಿ ಯುದ್ಧ ಮಾಡಬಲ್ಲರೆಂಬುದನ್ನು ಪ್ರತಿಜ್ಞೆಯೊಂದರ ಮೂಲಕ ತೋರ್ಪಡಿಸಿಕೊಳ್ಳುತ್ತಾರೆ. ಚಕ್ರವನ್ನು ಹಿಡಿಯುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವ ಕೃಷ್ಣನಿಂದ ಚಕ್ರವನ್ನು ಹಿಡಿಸುತ್ತೇನೆ. ಶ್ರೀಕೃಷ್ಣನನ್ನೊಳಗೊಂಡ ಅರ್ಜುನನ ರಥವನ್ನು ತಮ್ಮ ಬಾಣದಿಂದ 8 ಗಾವುದ ಹಿಂದೆ ಹೋಗುವಂತೆ ಮಾಡುತ್ತೇನೆ. ಪ್ರತಿನಿತ್ಯವೂ 15,000 ರಾಜರನ್ನು ಯುದ್ಧದಲ್ಲಿ ಕೊಲ್ಲುತ್ತೇನೆ ಎಂಬುದೇ ಆ ಪ್ರತಿಜ್ಞೆ. ಈ ರೀತಿ ಕರ್ಣನ ಉತ್ಸಾಹ ಹಾಗೂ ಶೌರ್ಯ ಪ್ರತಿಭೆಯನ್ನು ತಮ್ಮ ಮಾತುಗಳಿಂದ ಸಮಾಧಾನದ ಹೇಳಿಕೆಗಳನ್ನು ನೀಡುವುದರ ಮೂಲಕ ಕರ್ಣನನ್ನು ನಿನ್ನ ಸರಿದಿಯೂ ಬರುತ್ತದೆ, ಕಾಯು ಎಂದು ಈ ಪದ್ಯದಲ್ಲಿ ಹೇಳಲಾಗಿದೆ. ಧನ್ಯವಾದಗಳು.